ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಜಗಳ, ನೇಣು ಹಾಕಿ ಕೊಲೆ. ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. 2 ದಿನದ ಹಿಂದೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಂಜಿತಾ ಎಂಬಾಕೆಯನ್ನ ಕೊಲೆ ಮಾಡಿದಾನೆ ಅಯ್ಯಪ್ಪ ಎನ್ನುವಂಥ ವ್ಯಕ್ತಿ. ಕೆಲ ವರ್ಷದ ಹಿಂದೆ ಅಯ್ಯಪ್ಪ ಪತ್ನಿಯಿಂದ ದೂರವಾಗಿದ್ದ. ನಂತರ ಅದೇ ಊರಿನ ರಂಜಿತಾಳನ್ನ ಪ್ರೀತಿ ಮಾಡಿದ್ದ. 23 ವರ್ಷದ ರಂಜಿತಾ ಕೊಲೆಯಾದಂಥ ಯುವತಿ ಅಯ್ಯಪ್ಪ ಎಂಬಾತನಿಂದ ನಡೆದಿರುವಂಥ ಕೊಲೆ ಇದು. ಇವರಿಬ್ಬರು ಕೂಡ ಕೊಡಗಿನ ಮೂಲದವರು. ಮದುವೆಯಾಗಿ ಪತ್ನಿ ಜೊತೆ ಜಗಳವಾಡಿಕೊಂಡಿದ್ದ ಅಯ್ಯಪ್ಪ ಕೆಲ ವರ್ಷಗಳ ಹಿಂದೆ ಅಯ್ಯಪ್ಪ ಪತ್ನಿಯಿಂದ ದೂರವಾಗಿದ್ದ. ನಂತರ ಅದೇ ಊರಿನ ರಂಜಿತಾಳನ್ನು ಪ್ರೀತಿ ಮಾಡಿದ್ದ. ಬೇರೆ ಜಾತಿಯಾಗಿದ್ದರೂ ಕೂಡ ಆಕೆಯನ್ನು ಮದುವೆ ಆಗುವುದಾಗಿ ಈ ಅಯ್ಯಪ್ಪ ಹೇಳಿದ್ದ. ಯುವತಿಯ ಮನೆಯವರಿಗೂ ಕೂಡ ಒಪ್ಪಿಸಿ ಆಕೆಯನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದ. ವರ್ತೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಇಬ್ಬರು ಕೂಡ ವಾಸ ಮಾಡ್ತಾ ಇದ್ದರು. ಡ್ರೈ ಫ್ರೂಟ್ಸ್ ಅಂಗಡಿಯೊಂದರಲ್ಲಿ ಸೂಪರ್ವೈಸರ್ ಆಗಿದ್ದ ಈ ವ್ಯಕ್ತಿ. ಇವರು ಕೆಲ ತಿಂಗಳಿಂದ ಒಟ್ಟಿಗೆ ವಾಸ ಮಾಡ್ತಾ ಇದ್ದರು. ಇಬ್ಬರ ಮಧ್ಯೆ ಇತ್ತೀಚೆಗೆ ಜಗಳ ಹೆಚ್ಚಾಗಿತ್ತು. ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡೋದಾಗಿ ಪೋಷಕರ ಬಳಿ ಈ ರಂಜಿತಾ ಎನ್ನುವಂಥ ಯುವತಿ ಹೇಳ್ಕೊಂಡಿದ್ಲು. 2-3 ದಿನ ಬಿಟ್ಟು ರಂಜಿತಾ ನೇಣಿಗೆ ಶರಣಾಗಿದ್ದಾಗಿ ಕರೆ ಮಾಡಿ ಪೋಷಕರಿಗೆ ಈ ಅಯ್ಯಪ್ಪ ಹೇಳಿದ್ದಾನೆ. ರಂಜಿತಾ ಕುಟುಂಬಸ್ಥರಿಗೆ ಕರೆ ಮಾಡಿ ಅಯ್ಯಪ್ಪ ಮಾಹಿತಿ ಕೊಟ್ಟಿದ್ದ. ಕೊಲೆ ಬಗ್ಗೆ ಅನುಮಾನಗೊಂಡು ಈ ರಂಜಿತಾ ಕುಟುಂಬಸ್ಥರು ದೂರು ಕೊಟ್ಟಿದ್ದರು. ತನಿಖೆಯ ಸಮಯದಲ್ಲಿ ಕೇಬಲ್ ವೈರ್ನಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿರೋದು ಇದೀಗ ಪತ್ತೆಯಾಗಿದೆ. ಸದ್ಯ ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಆದಂಥ ಜಗಳ ಮತ್ತು ಕೊಲೆ ಯಾವ ಕಾರಣಕ್ಕಾಗಿ ಆಗಿದ್ದೆ, ಯಾವಾಗ ಆಗಿರೋ ಘಟನೆ ಇದು? ಪ್ರವೀಣ್, ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ರಂಜಿತಾ ಅನ್ನೋಳು ಏನಿದ್ದಾಳೆ ಇವತ್ತಿ, ಆಕೆ 23 ವರ್ಷದವಳು. ಈಕೆಯನ್ನ ಈ ಅಯ್ಯಪ್ಪನೂ ಜೊತೆಗೆ ಇದ್ಕೊಂಡು ಓಡಾಡ್ತಾ ಇರ್ತಾನೆ. ಅಂದ್ರೆ ಮದುವೆಯಾಗಿ ಪತ್ನಿ ಜೊತೆ ಜಗಳವಾಡ್ಕೊಂಡಿರ್ತಾನೆ ಅಯ್ಯಪ್ಪ. ಇದಾದ್ಮೇಲೆ ಇಬ್ರು ಕೂಡ ಕೊಡಗನ ಮೂಲದವರು ಏನೋ ಪರಿಚಯ ಆಗಿರ್ತಾರೆ. ಕೆಲ ವರ್ಷಗಳಿಂದ ಅಯ್ಯಪ್ಪ ಏನಿದ್ದಾನೆ ಈತ ಪತ್ನಿಯಿಂದ ದೂರವಾಗಿರ್ತಾನೆ. ನಂತರ ಅದೇ ಊರಿನ ರಂಜಿತಾಳನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದ. ಬೇರೆ ಜಾತಿಯವರಾಗಿದ್ರು ಆಕೆಯನ್ನ ಮದುವೆ ಆಗದಾಗ ಕೇಳ್ಕೊಂಡಿದ್ದ ಅಯ್ಯಪ್ಪ. ಆದ್ರೆ ಯುವತಿ ಮನೆಯವರನ್ನ ಒಪ್ಪಿಸಿ ಆಕೆಯನ್ನ ಬೆಂಗಳೂರಿಗೆ ಕರೆತಂದಿರ್ತಾನೆ. ಇದಾದ್ಮೇಲೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇಬ್ರು ಕೆಲ ತಿಂಗಳಿಂದ ಒಟ್ಟಿಗೆ ವಾಸವಾಗಿರ್ತಾರೆ. ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಹೀಗಾಗಿ ಇಬ್ಬರ ಮಧ್ಯೆ ಇತ್ತೀಚೆಗೆ ಆಗಾಗ ಜಗಳ ಕೂಡ ಆಗ್ತಾ ಇರುತ್ತೆ. ಇನ್ನು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿರೋದಾಗಿ ಪೋಷಕರು ಕೂಡ ಹೇಳ್ಕೊಂಡಿದ್ದಾರೆ. ಅಂದ್ರೆ ರಂಜಿತಾ ಹೇಳ್ಕೊಂಡಿರ್ತಾಳೆ ಅಂತ ಇದಕ್ಕೂ ಮುಂಚೆ. ಈಗ ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಮೊನ್ನೆ ಕೇಬಲ್ ವೈರ್ನಿಂದ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡೋದು ಕೂಡ ಪತ್ತೆ ಆಗಿರುವಂತದ್ದು. ಅಂದ್ರೆ ಇಬ್ಬರ ಮಧ್ಯೆ ಜಗಳ ಆರಂಭ ಆಗುತ್ತೆ. ಜಗಳ ಆರಂಭವಾದಂತಹ ಸಮಯದಲ್ಲಿ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಕಿರಿಕಾಗಿ ರೊಚ್ಚಿಗೆದ್ದಂತಹ ಈ ಅಯ್ಯಪ್ಪ ಏನಿದ್ದಾನೆ ಮನೆಯಲ್ಲಿದ್ದಂತಹ ಕೇಬಲ್ ವೈರ್ನಿಂದ ಆಕೆಯ ಕುತ್ತಿಗೆಗೆ ಬಿಗಿದು ಕೊಲೆಯನ್ನ ಮಾಡಿರುವಂತದ್ದು. ಆದ್ರೆ ಇದಕ್ಕೂ ಮೊದಲು ರಂಜಿತಾ ಮನೆಯವರಿಗೆ ಕರೆ ಮಾಡಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಎಂದು ಬಿಂಬಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಈ ರೀತಿ ಅಂದ್ರೆ ಕೊಲೆ ಆಗಿರೋದಕ್ಕೆ ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮೊನ್ನೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.